ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ. ಸ್ವತಃ ಸಂತೋಷ್ ಗೌಡ್ ಮತ್ತು ತುಕಾರಾಂ ಅವರು ಚುನಾವಣೆಯಲ್ಲಿ ನಿಂತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಚುನಾವಣೆ ಮಾಡಿದ್ರು. ಹಾಗಾಗಿ ನಾನು ಇವತ್ತು ಸೋತ್ರು ಕೂಡ ಜನ ಕೊಟ್ಟಿರೋ ತೀರ್ಪನ್ನ ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತಾರಲ್ಲ, ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವ್ರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ. ಇದು ಯಾರ ಮೇಲೆ ಆಗ್ತದೆ, ಈ ಸೋಲಿನ ನಾನೇ ಒತ್ತಿಕೊಳ್ತೇನೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತೆ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನರಿಗೆ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತಂತ ಮಾತು ಕೊಟ್ಟಿದ್ದೆ. ಅವರಲ್ಲಿ ನಾನು ಕ್ಷಮೆನ ಕೇಳ್ತೀನಿ, ಯಾಕಂದ್ರೆ ಗೆದ್ಕೊಂಬದಕ್ಕೆ ಆಗಲ್ಲ ಅಂತ ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿ ಎಲ್ಲ ಶ್ರಮಿಸಿದ್ದಾರೆ. ಮತ್ತು ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ದನ್ ಅವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ವಿಜಯೇಂದ್ರನವರಿಗೆ, ರಾಮುಲಣ್ಣವರಿಗೆ ಮತ್ತು ಎಲ್ಲಾ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆರಂಭದಲ್ಲಿ 2 ಕಡೆಗಳಲ್ಲಿ ಲೀಡ್ ಬಂದಿತ್ತು ಸರ್, 2 ಬೂತ್ಗಳಲ್ಲಿ. ಎಲ್ಲಿ ನಿಮಗೆ ಹಿನ್ನಡೆ ಆಯ್ತು ಅಂತ? ಈಗ 1ನೇ ರೌಂಡ್ ಅಲ್ಲಿ ಕಾಂಗ್ರೆಸ್ ಲೀಡ್ ಬಂತು. 3, 4, 5, 6 ಅಪ್ ಟು 7ನೇ ಒಂದು 4-5 ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂತು. ಎಲ್ಲಿ ನಮಗೆ ಇದಾಯ್ತಂದ್ರೆ, ಇಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತೆ ನಮ್ಮ ಕುರುಬ ಸಮಾಜ ಇರ್ತಕ್ಕಂತ ಭಾಗದಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಯ್ತಲ್ಲ. ಉಳಿದಂತೆ ಎಲ್ಲ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಲ, ಪ್ರಮುಖವಾಗಿ ಏನಿಲ್ಲ. ಈಗ ಆಕ್ಚುಲಿ ಶಿವರಾಜ್ ತೆಂಗಡವ್ರು ಬಂದಿರತಕ್ಕಂತ ದರದಿ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ, ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದ್ರಲ್ಲ, ಹಣ ಕೆಲಸ ಮಾಡಿದೆ. ಒಂದು ಶಿವರಾಜ್ ತೆಂಗಡವ್ರು ಮೇನ್ ಅಲ್ಲೇನು ಅವ್ರದ್ದು ಒಂದು ಹಣ ಕೆಲಸ ಮಾಡಿದೆ. ಮತ್ತೆ ಸಿದ್ದರಾಮಯ್ಯ 3 ದಿನದ ಕಾಲ ಬಂದು ಅಲ್ಲೇನು ಉಳ್ಕೊಂಡು ಕೆಲವು ಏನು ಒಳಗಡೆ ಸಮುದಾಯದ ಜೊತೆಗೆ ಏನು ತುಕಾರಾಂ ಸಂತೋಷ್ ಗೌಡ್ ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಕೊಟ್ಟರಲ್ಲ, ಅದು ವರ್ಕೌಟ್ ಆಗಿದೆ. ಅದು ಬಿಟ್ರೆ ಆಕ್ಚುಲಿ ನೇರವಾಗಿದ್ದ ಅವ್ರ ಹಣ ಅಂತಿದೆ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಗೆದ್ದಂಗ ಅಂತ. ಕಳೆದ ಜನರಲ್ ಎಲೆಕ್ಷನ್ ಅಲ್ಲಿ 30,000 ಲೀಡ್ ಇಂದ ಕಾಂಗ್ರೆಸ್ ಗೆದ್ದಿತ್ತು. ಈಗ ಆ ಒಂದು ಅಂತರ ಅಷ್ಟೊಂದು ಅಂತರ ಸಾಧ್ಯ ಇಲ್ಲ ಅನಿಸ್ತಾ ಇದೆ. ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಸೋತ್ರು ಕೂಡ ನಾವು ಗೆದ್ದಂಗೆ. ಈ ಒಂದು ರಿಸಲ್ಟ್ 2028ಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ. 28ಕ್ಕೆ ತುಕಾರಾಂ ಅವ್ರನ್ನ ಮತ್ತೆ ಅವ್ರನ್ನ ಸಂತೋಷ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಿಡಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಅವ್ರು ಏನ್ ಮಾಡಿದ್ರು, ಚುನಾವಣೆ 13ನೇ ತಾರೀಕು ಇತ್ತಂತಂದ್ರೆ 1-2 ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಕೂಡ 200 ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು. ಅದ್ರ ಜೊತೆಗೆ ಏನು ಅವ್ರು ಮತಕ್ಕೆ ಖರೀದಿ ಮಾಡಿದ್ರು, 200 ರೂಪಾಯಿ ಮತಗಳು ಖರೀದಿ ಮಾಡಿದ್ರಲ್ಲ, ಅದು ಎಫೆಕ್ಟ್ ಆಗಿದೆ. ಯಾಕಂದ್ರೆ ಒಂದ್ ನಿಮಿಷ, ಈಗ ನಾವ್ ಹಂಚಿರೋದು ನಿಮ್ಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಯಾಕೆ ನೀವು ಒಂಥರ ಕಾಂಗ್ರೆಸ್ ಪರ ಮಾತಾಡೋದು, ಜನ 100 ಮಾತಾಡ್ತಾರೆ. ಅಲ್ಲ, ಒಂದ್ ನಿಮಿಷ ಈಗ ಅಕೌಂಟಲ್ಲಿಗೆ ಅಕೌಂಟಲ್ಲೇ ಒಂದ್ ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟಲ್ಲೇ ಕೊಳ್ಳೆ ಹೊಡೆದ್ರು. ಸ್ವತಃ ಮುಖ್ಯಮಂತ್ರಿ ಬಂದ ನೀವು ಅವಾಗ ಕೇಳ್ಬಿಡ್ತಾರ, ಏನ್ ಸ್ವಾಮಿ ಮತ್ತೆ ಅಕೌಂಟಲ್ಲಿ ಕೊಳ್ಳೆ ಹೊಡೆದ್ರಲ್ಲ, ಈ ಚುನಾವಣೆ ನೀವು ಯಾವ ನಿಗಮದಿಂದ ಹೊಡಿತಾರೆ ನೀವು ಕೇಳ್ಬಿಡ್ತಾರಲ್ಲ. ಬಹಿರಂಗವಾಗಿ ಹೇಳ್ತಾ ಇದೀನಿ, ಬಹಿರಂಗವಾಗಿ ನಾನು ಹೇಳ್ತಾ ಇದೀನಿ. ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲ್ಲ ಅಂತ ಮನೆಗೆ 500 ರೂಪಾಯಿ ಕೊಟ್ಟು, ಆಮೇಲೆ ಬೂತಿಗೆ 1.5-2 ಲಕ್ಷ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಪ್ರಚಾರಕ್ಕೆ ತರುವಂತ ಕೆಲಸ ಮಾಡಿದ್ರು. ಅದನ್ನ ಕೇಳ್ಕಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿವಿ, ಧರ್ಮ ಪರ ಹೋಗಿವಿ. ತುಕಾರಾಂ ಏಜೆಂಟ್ ತರ ಕೆಲವ್ರು ಮಾತಾಡಕ್ ಹೋಗ್ಬೇಡ್ರಿ ದಯವಿಟ್ಟು.